ಹಾಯ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗೆಳೆಯರೆ. ನಿಮ್ಮೆಲ್ಲರಿಗೂ ಮಹಾಲಯ ಅಮಾವಾಸ್ಯೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರೂ ತುಂಬ ಖುಷಿಯಿಂದ ಹಬ್ಬ ಮಾಡ್ತಾ ಇರ್ತೀರಾ. ಏಕೆಂದರೆ ಈ ದಿನ ಮಹಾಲಯ ಅಮಾವಾಸ್ಯೆ ಇರುವುದರಿಂದ ತಾವುಗಳು ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಬಂಧು ಬಳಗ, ಅಕ್ಕ ತಂಗಿ, ನೆಂಟರು ಇಷ್ಟರಿಗೆಲ್ಲ ಕರೆದು ಇವತ್ತು ಒಂದು ಖುಷಿಯಾಗಿ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾ ಇರ್ತೀರಾ. ಹಾಗೆ ದಯವಿಟ್ಟು ನನ್ನಿಂದ ಒಂದು ವಿಶೇಷವಾದ ಮನವಿ ಏನು ಅಂದರೆ, ತಾವುಗಳು ರೋಡಲ್ಲಿ ಓಡಾಡುವಾಗ ನಿಧಾನವಾಗಿ ಚಲಿಸಿ, ಹೆಲ್ಮೆಟ್ ಯೂಸ್ ಮಾಡಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಂಸಾರ ಅಂತ ಇರುತ್ತೆ. ಮಕ್ಕಳು, ಹೆಂಡತಿ, ತಂದೆ ತಾಯಿ ನಿಮ್ಮನ್ನೇ ನಂಬ್ಕೊಂಡಿರುವಂಥ ಸಂಸಾರಗಳು ಮನೇಲಿರುತ್ತೆ. ತಾವುಗಳು ಖುಷಿಗೆ ತುಂಬ ಸ್ಪೀಡಾಗಿ ಹೋಗ್ತಾ ಇರ್ತೀರಾ. ದಯವಿಟ್ಟು ಎಕ್ಸ್ಲೇಟರ್ನ ಕಮ್ಮಿ ಕೊಡಿ. ನೀವು ಕೊಡೋ ಎಕ್ಸ್ಲೇಟ್ರು ನಿಮ್ಮ ಬದುಕನ್ನು, ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ತಾವುಗಳು ದಯವಿಟ್ಟು ನನ್ನ ಕಡೆಯಿಂದ ಏನು ಕೇಳ್ಕೊಳ್ತೀನಿ ಅಂದರೆ, ನಿಧಾನವಾಗಿ ಚಲಿಸಿ, ಮನೆಗೆ ನಿಧಾನಕ್ಕೆ ಹೋಗಿ ಮನೆಗೆ ಎಲ್ಲರೂ ಖುಷಿಯಿಂದ ಹಬ್ಬ ಆಚರಣೆಗಳನ್ನು ಮಾಡಿ. ಹಾಗೆ ನಾಳೆ ಅಂದರೆ 3ನೇ ತಾರೀಕು 10ನೇ ತಿಂಗಳು 2024ರಂದು ನಮ್ಮ ಸಾಂಸ್ಕೃತಿಕ ನಾಡು ಮೈಸೂರು ಅಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಗೆ ನವರಾತ್ರಿ ಪೂಜೆಯನ್ನು ವಿಶೇಷವಾಗಿ 9 ದಿನಗಳು ಆಚರಣೆ ಮಾಡಲಾಗುತ್ತೆ. ತಾವುಗಳು ಎಲ್ಲರೂ ಸಾಂಸ್ಕೃತಿಕ ನಾಡು ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ವಿಶೇಷವಾದ ಒಂದು ಸೂಚನೆ ಏನು ಅಂದರೆ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಸುಳ್ಳೇರಿ ಗ್ರಾಮ ಆದಿಶಕ್ತಿ ಪಟ್ಟಲದಮ್ಮ ಮೂಲ ದೇವತೆಯಾಗಿ ನೆಲೆಸಿರುವಂಥ ಆದಿಶಕ್ತಿ ಪಟ್ಟಲದಮ್ಮನವರಿಗೂ ಕೂಡ ಇಂದಿನ ವರ್ಷದಿಂದ ನಾವು ಕೂಡ ನವರಾತ್ರಿ ಪೂಜೆಯನ್ನು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ. ಹಾಗೆ ಈ ವರ್ಷವೂ ಕೂಡ ನವರಾತ್ರಿ ಪೂಜೆಯನ್ನು ನಾವು ವಿಶೇಷವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ವಸ್ತ್ರಾಲಂಕಾರ, ಒಡವೆ ಅಲಂಕಾರ ಮತ್ತು ಹೂವಿನ ಅಲಂಕಾರಗಳಿಂದ ಪ್ರತಿದಿನ ಕೂಡ ನಾವು ಈ ಒಂದು ಆದಿಶಕ್ತಿ ಪಟ್ಟಲದಮ್ಮ ಅವರಿಗೆ ವಿಶೇಷ ಪೂಜೆಯನ್ನು ನಡೆಸ್ಕೊಡ್ತಾ ಇದ್ದೀವಿ. ತಾವುಗಳು ಪ್ರತಿದಿನ ಬಂದು ಆದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನವರಿಗೆ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿದಿನವೂ ಕೂಡ ಅನ್ನ ಸಂತರ್ಪಣೆ ಇರುವುದರಿಂದ ತಾವುಗಳು ಮೈಸೂರಿಗೆ ಚಲಿಸುವಂಥ ಎಲ್ಲ ವಾಹನ ಚಾಲಕರು ಮೈಸೂರಿಂದ ವಾಪಸ್ ಬರೋ ಟೈಮಲ್ಲಿ ಅಥವಾ ಹೋಗುವಾಗ ಈ ಒಂದು ಸುಳ್ಳೇರಿ ಗ್ರಾಮಕ್ಕೆ ಬಂದು ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮೈಸೂರು ರೋಡು ಚಿಕ್ಕಮಗಳೂರು ಗ್ರಾಮದಿಂದ ಒಂದು 10 ಕಿಲೋಮೀಟರ್ ಇರುವಂತಹ ಈ ಅಮ್ಮನವರ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಪೂಜೆ ಮಾಡಿಸಿ ಅಮ್ಮನವರಿಗೆ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.